ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿ ಫಿಕ್ಸ್ ಮತ್ತೆ ಡೆಲ್ಲಿಯಲ್ಲಿ ರಾಜ್ಯ ನಾಯಕರ ಪಾಲಿಟಿಕ್ಸ್ ನಡೀತಾ ಇದೆ. ಹೊಸ ವರ್ಷದ ಮೊದಲ ತಿಂಗಳೇ ಆಗುತ್ತಾ ಕ್ರಾಂತಿ. ಇದೇ ತಿಂಗಳು ದೆಹಲಿಗೆ ಹಾರಲಿದ್ದಾರೆ ಕನಕಪುರದ ಬಂಡೆ. ಸಂಕ್ರಾಂತಿ ಮರುದಿನವೇ ದಿಲ್ಲಿಯತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತಂದ್ರೆ ಕಳೆದ ಕೆಲವು ತಿಂಗಳುಗಳಿಂದಲೂ ಕೂಡ ಈ ಕ್ರಾಂತಿ ಅನ್ನುವಂತಹ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಅದರಲ್ಲೂ ಹೇಳಿ ಕೇಳಿ ಸಂಕ್ರಾಂತಿ ಹತ್ರ ಬರ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾ ಇರುವಂತಹ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕಾಗಿ ಡಿಕೆ ಶಿವಕುಮಾರ್ ಅವರು ದೌಡಾಯಿಸ್ತಾ ಇದ್ದಾರೆ. ಹೇಳಿ ಕೇಳಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಏನೋ ಒಂದು ಆಗತ್ತೆ ಅನ್ನುವಂತ ವಿಚಾರ ಇದೆಯಲ್ಲ, ಅದು ಫಿಕ್ಸ್. ಸಂಕ್ರಾಂತಿ ನಡೆಯೋದು ಫಿಕ್ಸ್. ಮತ್ತೆ ದೆಹಲಿಯಲ್ಲಿ ರಾಜ್ಯ ನಾಯಕರಿಂದ ಪಾಲಿಟಿಕ್ಸ್ ನಡೀತಾ ಇದೆ. ಅದರಲ್ಲೂ ಹೇಳಿ ಕೇಳಿ ಹೊಸ ವರ್ಷದ ಮೊದಲ ತಿಂಗಳೇ ಆಗ್ಬಿಡುತ್ತಾ ಕ್ರಾಂತಿ. ಇದೇ ತಿಂಗಳು ದೆಹಲಿಗೆ ಹಾರಲಿದ್ದಾರೆ ಕನಕಪುರ ಬಂಡೆ. ಸಂಕ್ರಾಂತಿ ಮರುದಿನವೇ ದಿಲ್ಲಿಯತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇರೋದು. ಜನವರಿ 16 ಮತ್ತು ಜನವರಿ 22ರಂದು ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಬಾರಿ ರಾಹುಲ್ ಗಾಂಧಿ ಜೊತೆ ಮಾತಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜನವರಿ 16ರಂದು ಅಸ್ಸಾಂ ಚುನಾವಣೆ ತಯಾರಿ ವೇಳೆ ರಾಹುಲ್ ಭೇಟಿಗೆ ಯತ್ನಿಸ್ತಾರೆ. ಇಲ್ಲ ಅಂತ ಅಂದ್ರೆ ಅವತ್ತೇನಾದ್ರೂ ಫೇಲ್ ಆದ್ರೆ, ಭೇಟಿಯಾಗೋದಕ್ಕೆ ಅವಕಾಶ ಸಿಗಲಿಲ್ಲ ಅಂತ ಅಂದ್ರೆ 22ನೇ ತಾರೀಕು ಮುಹೂರ್ತ ಫಿಕ್ಸ್ ಆಗಿದೆ. ಅವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುವಂತಹ ಈ ಕ್ರಾಂತಿ ಏನ್ ಕೇಳ್ತಾ ಇದ್ದೀವಿ, ಆಲ್ರೆಡಿ 3-4 ತಿಂಗಳುಗಳಿಂದಲೂ ಕೂಡ ಈ ಒಂದು ಪದ ಚಾಲ್ತಿಯಲ್ಲಿದೆ. ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತೆ ಹೊಗೆ ಆಡ್ತಾನೆ ಇದೆ. ಆ ನಾಯಕತ್ವ ಬದಲಾವಣೆಯ ಗೊಂದಲ ಮಾತ್ರ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ, ಕ್ರಾಂತಿ ಇದೆಲ್ಲವೂ ಕೂಡ ಹಾಗೆ ಚಾಲ್ತಿಯಲ್ಲಿದೆ. ಇದೆಲ್ಲದರ ನಡುವೆ ಈಗ 2 ಡೇಟು. ಒಂದು 16 ಅಸ್ಸಾಂ ಚುನಾವಣೆ ತಯಾರಿ ವೇಳೆ ರಾಹುಲ್ ಅವರನ್ನ ಭೇಟಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಒಂದು ವೇಳೆ ಅವತ್ತೇ ಅವಕಾಶ ಸಿಕ್ಕಿದ್ರೆ ಮಹತ್ವದ ಮಾತುಕತೆ ಆಗೋದು ಗ್ಯಾರಂಟಿ. ಒಂದು ವೇಳೆ ಅವತ್ತೇನಾದರೂ ಅವಕಾಶ ಸಿಗಲಿಲ್ಲ ಅಂತ ಅಂದ್ರೆ ಜನವರಿ 22ನೇ ತಾರೀಕು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಸಂಕ್ರಾಂತಿ ಟೈಮಲ್ಲೇನೆ ಕ್ರಾಂತಿ ಆಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದ್ದಂತಹ ಚರ್ಚೆ. ಹಾಗಾಗಿ ಹೊಸ ವರ್ಷದ ಮೊದಲ ತಿಂಗಳಲ್ಲೇ ಈ ಕ್ರಾಂತಿ ನಿಜ ಆಗತ್ತಾ? ಇದೇ ತಿಂಗಳು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಕನಕಪುರ ಬಂಡೆ. ಹಾಗಾಗಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ. ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಒಂದ್ ಕಡೆ ಕ್ರಾಂತಿ ಸಂಕ್ರಾಂತಿ ನಡೆಯುತ್ತೆ ಅನ್ನುವಂಥದ್ದು ಒಂದ್ ಕಡೆ ಚರ್ಚೆ ಆದ್ರೆ, ಜನವರಿ 16 ಜನವರಿ 22 ಏನಿದು ಡೇಟ್ಗಳು, ಏನ್ ನಿರೀಕ್ಷೆ ಮಾಡಬಹುದು? ಪ್ರಭು, ಸಂಕ್ರಾಂತಿಯ ಬಳಿಕ ರಾಜ್ಯ ರಾಜಕಾರಣ ಬಹುತೇಕ ಮತ್ತೊಮ್ಮೆ ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದ್ದಾವೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವತಃ ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಯೋಚನೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಎಐಸಿಸಿ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅಸ್ಸಾಂ ಚುನಾವಣಾ ಉಸ್ತುವಾರಿಯನ್ನು ಕೂಡ ಕೊಟ್ಟಿದ್ದಾರೆ, ವೀಕ್ಷಕರನ್ನಾಗಿ ನೇಮಕ ಮಾಡಿದ್ದಾರೆ. ಇದಾದ ಬಳಿಕ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂಥದ್ದು. ಈ ಬಾರಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾದ್ರೆ, ಯಾಕಂತ ಹೇಳಿದ್ರೆ ಕಳೆದ 3 ಬಾರಿ ಅವರು ಭೇಟಿಗೆ ಸಮಯವನ್ನು ಕೇಳಿದಾಗ ರಾಹುಲ್ ಗಾಂಧಿ ಅವರು ಕೊಟ್ಟಿರಲಿಲ್ಲ. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿ ಬ್ಯುಸಿ ಆಗಿದ್ರು. ಹೀಗಾಗಿ ಈ ಬಾರಿ ಅವಕಾಶ ಕೊಟ್ಟಿದ್ದೆ. ಆದರೆ ಬಹುತೇಕ 3 ಅಜೆಂಡಾಗಳನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಭೇಟಿಗೆ
ಮುಂದಾಗಿರುವಂಥದ್ದು. ಮೊದಲನೇದಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಯಾವಾಗ ನನಗೆ ಕೊಡಿಸ್ಕೊಡ್ತೀರಾ ಅಂತ 2023 ವಿಧಾನಸಭಾ ಚುನಾವಣೆಗೂ ಮೊದಲು ನನಗೆ ಕೊಟ್ಟಂತಹ ಮಾತನ್ನು ಈಡೇರಿಸಿ. ಸಿದ್ದರಾಮಯ್ಯ ಅವರು ಈಗಾಗಲೇ 2.5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಈಗ ನನ್ನ ಅವಧಿ ನನಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಒಂದು. ಮತ್ತೊಂದು, ಮುಂದೆ ಬರ್ತಾ ಇರುವಂತಹ ಚುನಾವಣೆಗಳ ಹಿನ್ನೆಲೆಯಲ್ಲಿ ಈ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾತು ಕೊಟ್ಟಿತ್ತೋ ಆ ಮಾತಿನಂತೆ ನಡ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡೋದಕ್ಕೆ ಹೋಗ್ತಾ ಇರುವಂಥದ್ದು. ಅದರ ಜೊತೆಗೆ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಏನು ಸಂಕ್ರಾಂತಿಯ ಬಳಿಕ ಸಂಪುಟ ಪುನರಚನೆ ಮಾಡಬೇಕು ಅನ್ನುವಂಥ ಒಂದು ಯೋಚನೆಯಲ್ಲಿ ಇದೆಯೋ, ಸಂಪುಟ ಪುನರಚನೆ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರ ಮುಂದೆ ಡಿ ಕೆ ಶಿವಕುಮಾರ್ ಅವರು ಇಡುವಂಥ ಒಂದು ಸಾಧ್ಯತೆ ಇದೆ. ಈ 3 ಅಜೆಂಡಾಗಳನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು 16ನೇ ತಾರೀಕು ಮತ್ತು 22ನೇ ತಾರೀಕು ಈ 2 ದಿನದಲ್ಲಿ ಒಂದು ದಿನ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದು ಬಹುತೇಕ ಖಚಿತ ಅನ್ನುವಂಥ ಒಂದು ಮಾಹಿತಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣಗಳಿಂದ ಸಿಗ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಸಂಕ್ರಾಂತಿಯ ಬಳಿಕ ರಾಹುಲ್ ಗಾಂಧಿ ಅವರ ಭೇಟಿಗೆ ತೆರಳೋದಕ್ಕೆ ಮನಸ್ಸನ್ನು ಮಾಡಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಅವರ ಕಚೇರಿಗೆ ಸಮಯವನ್ನು ಕೂಡ ಕೊಟ್ಟಿದ್ದಾರೆ. ಬಹುತೇಕ 16ನೇ ತಾರೀಕು ಬಳಿಕ ರಾಹುಲ್ ಗಾಂಧಿ ಅವರ ಕಚೇರಿಯಿಂದ ಸಿದ್ದರಾಮಯ್ಯ ಅವರ ಭೇಟಿಗೆ ಸಿದ್ದರಾಮಯ್ಯ ಅವರು ಹೋಗೋದಕ್ಕೆ ಸಮಯವನ್ನು ನಿಗದಿಪಡಿಸಿದ್ದೆ ಆದರೆ, ರಾಹುಲ್ ಗಾಂಧಿ ಅವರು ಸಮಯ ಕೊಟ್ಟಿದ್ದೆ ಆದರೆ, ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದಂಥ ಒಂದು ಸಂದರ್ಭದಲ್ಲಿ 3 ಅಜೆಂಡಾಗಳನ್ನು ಅವ್ರ ಮುಂದೆ ಇಡುವಂಥದ್ದು ಬಹುತೇಕ ನಿಶ್ಚಿತ ಆಗಿದೆ. ಅದು ಮೊದಲನೇದಾಗಿ ಸಂಪುಟ ಪುನರಚನೆ. ಈಗಾಗಲೇ ಸಚಿವ ಸಂಪುಟದಲ್ಲಿರುವಂಥವ್ರಿಗೆ 2.5 ವರ್ಷ ಕಂಪ್ಲೀಟ್ ಆಗಿದೆ. ಈ ಹಿಂದೆ ಹಲವು ಸರ್ಕಾರಗಳು ಬಂದಾಗ 2.5 ವರ್ಷ ಆದ ಬಳಿಕ ಇಡೀ ಸಂಪುಟವನ್ನು ಬದಲಾವಣೆ ಮಾಡಿರುವಂಥದ್ದು, ಇಲ್ಲ ಬಹುತೇಕರನ್ನು ಬದಲಾವಣೆ ಮಾಡಿರುವಂಥ ಒಂದು ಪರಿಪಾಠ, ಒಂದು ಸಂಪ್ರದಾಯ ನಮ್ಮಲ್ಲಿ ಬಂದಿದೆ. ಈ ಹಿಂದೆ 2013ರಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಅದನ್ನು ಪಾಲನೆ ಮಾಡಿದರು. ಈ ಬಾರಿಯೂ ಕೂಡ ಯಾರೆಲ್ಲ ಸರಿಯಾಗಿ ಕೆಲಸಗಳು ಮಾಡಿಲ್ವೋ, ಅದು ಇಲಾಖೆ ಮಟ್ಟದಲ್ಲಾಗಿರ್ಬೋದು, ಪಕ್ಷದ ಸಂಘಟನೆ ಮಟ್ಟದಲ್ಲಾಗಿರ್ಬೋದು, ಹಲವರ ಬಗ್ಗೆ ಅಪಸ್ವರ ಮತ್ತು ಅಸಮಾಧಾನಗಳು ರಾಜ್ಯ ಕಾಂಗ್ರೆಸ್ಸಲ್ಲಿ ಇದ್ದಾವೆ. ಜೊತೆಗೆ ಹಿರಿಯ ಶಾಸಕರಿಗೆ ಹಾಗೂ ಯುವಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿದೆ. ಹೀಗಾಗಿ ಸಂಪುಟ ಪುನರಚನೆಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಬೋದು. ಬಹುತೇಕ ಒಂದು ವೇಳೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಏನಾದರೂ ಪ್ರಸ್ತಾಪ ಮಾಡಿದ್ದೆ ಆದರೆ, ಸಿದ್ದರಾಮಯ್ಯ ಅವರ ಮನಸ್ಸಲ್ಲಿ ಏನಿದೆಯೋ ತಾನಾದ ಬಳಿಕ ಯಾರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರಗಳಿದಾವೋ ಆ ಲೆಕ್ಕಾಚಾರಗಳನ್ನು ಕೂಡ ಪ್ರಸ್ತಾಪ ಮಾಡುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಜೊತೆಗೆ ಹೆಚ್ಚುವರಿ DCM ಹುದ್ದೆಗಳಾಗಿರ್ಬೋದು, ನಾನಾದ ಬಳಿಕ ಯಾರಿಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಈ ವಿಚಾರಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ರೆಡಿ ಆಗಿದ್ದಾರೆ. ಹೀಗಾಗಿ ಈ ಎಲ್ಲವನ್ನೂ ನಾವು ರಾಜ್ಯದಲ್ಲಿ ನೋಡಿದಾಗ, ರಾಜ್ಯ ಕಾಂಗ್ರೆಸ್ಸಲ್ಲಿ ಆಗ್ತಾ ಇರುವಂಥ ಒಂದು ಬೆಳವಣಿಗೆಗಳನ್ನು ನೋಡಿದಾಗ 15ನೇ ತಾರೀಕು ಬಳಿಕ ರಾಜ್ಯ ಕಾಂಗ್ರೆಸ್ನ ರಾಜಕಾರಣ ದೆಹಲಿಯ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ.